ಭದ್ರಾವತಿಯಲ್ಲಿ ನಡೆದಿರುವಂತಹ ಘಟನೆ ಮತ್ತು ಅಧಿಕಾರಿಗೆ ಹಾಕಿರುವಂತಹ ಧಮಕಿ, ಇದಕ್ಕೆ ಸಲ್ಲಿಕೆ ಆಗಿರುವಂತಹ ದೂರು, FIR ಮೇಲೂ ಕೂಡ ಒಂದಿಷ್ಟು ಅನುಮಾನಗಳಿದ್ದಾವೆ. MLA ಮಗನನ್ನು ಬಿಟ್ಟು ಉಳಿದ ಮೂವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. BS ಬಸವೇಶ್ ಬಿಟ್ಟು ಉಳಿದ ಮೂವರು ಅರೆಸ್ಟ್ ಆಗಿದ್ದಾರೆ. ಈ ಮೂವರನ್ನು ಕೂಡ ಹೊನ್ನಾಳಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹೊನ್ನಾಳಿಯಲ್ಲಿ ರವಿ, ವರುಣ್, ಅಜಯ್ ಅನ್ನುವಂಥವ್ರನ್ನ ಬಂಧಿಸಲಾಗಿದೆ. FIRನಲ್ಲೂ ಕೂಡ ಶಾಸಕನ ಮಗನ ಹೆಸರು ಉಲ್ಲೇಖ ಇಲ್ಲ, ಅನಾಮಧೇಯರು ಅಂತ ಹೇಳ್ಕೊಂಡು FIRನಲ್ಲಿ ದಾಖಲಿಸಿದ್ದಾರೆ. ಮೊಬೈಲ್ ತಂದುಕೊಟ್ಟಂತಹ ರಮೇಶ್ ಹೆಸರು ಕೂಡ ಉಲ್ಲೇಖ ಇಲ್ಲ. ಯಾವ ವ್ಯಕ್ತಿ ಅಣ್ಣ ಅಂತ ಹೇಳ್ಕೊಂಡು ತಗೊಂಡು ಬಂದು ಮೊಬೈಲ್ ಕೊಟ್ಟಿದ್ದಾನಲ್ಲ, ಆ ವ್ಯಕ್ತಿ ಹೆಸರು ಕೂಡ ಉಲ್ಲೇಖ ಇಲ್ಲ. 7 ರಿಂದ 8 ಅಪರಿಚಿತರ ವಿರುದ್ಧ FIR. ಹಾಗಾದರೆ ಅಧಿಕಾರಿ ಮೇಲೆ ಯಾರಾದರೂ ಒತ್ತಡವನ್ನು ಹಾಕಿದಾರಾ? BNSS 119, 132, 352, 351, 2 ಈ ಸೆಕ್ಷನ್ಗಳ ಅಡಿಯಲ್ಲಿ FIR ಅನ್ನು ದಾಖಲಿಸಲಾಗಿದೆ. ಜೀವ ಬೆದರಿಕೆ, ಕರ್ತವ್ಯಕ್ಕೆ ಅಡ್ಡಿ ಈ ಎಲ್ಲವೂ ಕೂಡ ಹಾಕಲಾಗಿದೆ. ಗುಂಪು ಕಟ್ಟಿಕೊಂಡು ಉದ್ದೇಶಪೂರ್ವಕ ದಾಳಿ ಇವೆಲ್ಲವನ್ನು ಕೂಡ ಸೇರಿಸಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು, ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು, ಮಹಿಳೆಯ ಘನತೆಗೆ ಧಕ್ಕೆ ತಂದಿರುವಂಥದ್ದು, ಜೀವ ಬೆದರಿಕೆ, ಈ ಸೆಕ್ಷನ್ಗಳನ್ನು ಈಗಾಗಲೇ ಹಾಕಲಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಬಸವನ ಬೆದರಿಕೆ ಇದೆಯಾ ಅಂತೇಳಿ ಈ ವಿಚಾರದಲ್ಲಿ. ಯಾಕಂದರೆ ರಕ್ಷಣೆಗೆ ಪೊಲೀಸರೇ ನಿಂತಿದ್ದಾರಾ ಬಸವನ ರಕ್ಷಣೆಗೆ ಅಂತೇಳಿ. ಜೀವ ಬೆದರಿಕೆ, ಅಶ್ಲೀಲ ಪದಗಳಿಂದ ನಿಂದನೆ ಕೇಸ್ ಹಾಕೋದಕ್ಕೆ ಹಿಂಜರಿದಿದ್ದು ಯಾವ ಕಾರಣಕ್ಕಾಗಿ ಇಲ್ಲಿ ದೂರು ಕೊಡುವಾಗಲೂ ಕೂಡ ಅನಾಮಧೇಯ ವ್ಯಕ್ತಿ ಅಂತ ಹೇಳ್ತಿರುವಂಥದ್ದು ಯಾವ ಕಾರಣಕ್ಕಾಗಿ? ಹಾಗೆಯೇ MLA ಮಗ ಅನ್ನೋ ಕಾರಣಕ್ಕೆ ಅಧಿಕಾರಿ ಜ್ಯೋತಿಯವರನ್ನು ಕೂಡ ಬೆದರಿಸುವಂಥ ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇದೆ. ತನಿಖೆಯಲ್ಲಿ ಗೊತ್ತಾಗಲಿದೆ, ಈಗ ಹೆಚ್ಚೇನು ಹೇಳುವುದಿಲ್ಲ ಅಂತ ಹೇಳ್ತಾ ಇರೋದ್ರ ಅರ್ಥ ಏನು? ಯಾವಾಗ ತನಿಖೆಯಿಂದ ಗೊತ್ತಾಗುತ್ತೆ? ಬಿಸಿ ಇರುವಾಗಲೇ ಕಾಯಿಸಬೇಕು. ಆದರೆ ಅದಾದ ನಂತರ ಆಗೋದಿಲ್ಲ, ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರಣೆ. ಯಾರು ಬೈದರು ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಿರೋದು ಯಾಕೆ? ಮತ್ತು ಅಧಿಕಾರಿ ಜ್ಯೋತಿ ಬಾಯಿ ಮುಚ್ಚಿಸುವಂತಹ ಕೆಲಸ ಇಲ್ಲೇನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನವೂ ಕೂಡ ಸಹಜವಾಗಿ ನಡೀತಾ ಇರುವಂಥದ್ದು. ಆದರೆ ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ಸರ್ಕಾರಗಳ ವಿರುದ್ಧ ಬರುವಂಥ ಬಹಳ ಮುಖ್ಯವಾದಂಥ ಆಪಾದನೆ, ಅಧಿಕಾರಿಗಳ ದೌರ್ಜನ್ಯ, ಅಧಿಕಾರಿಗಳ ವಿಚಾರಗಳಲ್ಲಿ ನಡೆಯುವಂಥ ಅನೇಕ ಘಟನೆಗಳಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ತನ್ನ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿದರೆ ಶಾಸಕನ ಮಗ ಆಗಿದ್ದರೆ ಶಾಸಕನ ಮಗನನ್ನೂ ಕೂಡ ಬಂಧಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ, ಕ್ರಮ ಕೈಗೊಳ್ಳಬೇಕಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.